ನಮ್ಮ ಎಚ್ ಕೆ ರಂಗನಾಥ್ ಮಹಾರಾಜ ಕಾಲೇಜಲ್ಲಿ ಓದ್ದವರು. ಅವ್ರು ಹೇಳ್ತಾರೆ, ನನಗೊಂದಿಷ್ಟೆಲ್ಲ ಫಜೀತಿಯಾಗಿ ಹೋಯ್ತು ಒಂದ್ಸಲ ನನಗೆ ಅಂತಂದರೆ, ಆಗಲೇ ಶರ್ಮರು ಭಾಳ ಚೆನ್ನಾಗಿ ಹೇಳಿದರು, ದೊಡ್ಡವರನ್ನ ನೆನೆಸ್ಕೊಳ್ಳೋದು ಬಹಳ ಚಂದ, ಬದುಕೋದು ಬಹಳ ಕಷ್ಟ ಅವರ ಜೊತೆಗೆ. ಯಾವಾಗಲೂ ಹೇಳ್ತೀನಿ, ಇಟ್ಸ್ ಈಸಿ ಟು ಬಿ ಎ ಕ್ರಿಶ್ಚಿಯನ್ ಬಟ್ ಇಸ್ ಇಂಪಾಸಿಬಲ್ ಟು ಲಿವ್ ವಿತ್ ಜೀಸಸ್ ಕ್ರೈಸ್ಟ್. ಇಟ್ ಈಸ್ ವೆರಿ ಈಸಿ ಟು ಬಿ ಎ ಬುದ್ಧಿಸ್ಟ್ ಬಟ್ ಟು ಲಿವ್ ವಿತ್ ಬುದ್ಧ ಇಸ್ ಇಂಪಾಸಿಬಲ್. It is easy to be a Muslim, but impossible to live with Prophet Muhammad. Because these great people demand every fiber of your being from you when you are living with them. ರಾಮಸ್ವಾಮಿ ಅವ್ರ ಜೊತೆಗಿದ್ದಂಥವ್ರು, ಅವ್ರ ಜೊತೆಗೆ ಬದುಕೋದು ನೆನೆಸ್ಕೊಳ್ಳೋದು ತುಂಬ ಅಪ್ಯಾಯಮಾನ ಅನಿಸುತ್ತೆ. ಒಂದ್ಸಲ ಬದುಕಿದಾಗ ನನಗೆ ಬೇಂದ್ರೆಯವ್ರದ್ದು ಅನುಭವ ಆದದ್ದುಂಟು, ತುಂಬ ಹತ್ತಿರವಾಗಿದ್ದಂಥವ್ರು ನಾನು. ಆದರೆ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ಇವತ್ತು ಎಷ್ಟೋ ಸಲ ನನ್ನ ಡಿಪಾರ್ಟ್ಮೆಂಟಿಗೆ ಬಂದರೆ ಅಯ್ಯೋಪ್ಪ ಬಂದ್ರಪ್ಪ ಇವತ್ತು ಅಂದ್ಕೊಂಡದುಂಟು. ನಾನು ಆವಾಗ ಬಂದರೆ ಇಡೀ ದಿವಸ ನನ್ನ ರಿಸರ್ಚ್ ಹೋಯ್ತು. ಅವತ್ತು ನಡಿ ಇನ್ನ ಸ್ಕೂಟರ್ ತಗೋ ನಡಿ ಅನ್ನೋರು. ಅವ್ರ ಜೊತೆಗೆ ಹೋಗೋದು ಅಷ್ಟೇ ಕೆಲಸ, ಆರ್ಗ್ಯುಮೆಂಟ್ ಮಾಡೋಕ್ಕಾಗೋದೇ ಇಲ್ಲ. ಬೈಸ್ಕೊಂಡದ್ದುಂಟು, ಕಿವಿ ಹಿಡಿಸ್ಕೊಂಡು ಎಳಿಸ್ಕೊಂಡದುಂಟು, ಎಲ್ಲ ಆಗೋದುಂಟು. ಪ್ರಳಯ ಅಂತಕ ನೀನು ಕರೆಕ್ಟ್ ಟೈಮ್ ಬರಲಿಲ್ಲ. ಅವ್ರು ಹೇಳಿದ ಟೈಮಿಗೆ ಹೋಗಿದ್ದೀನಿ ನಾನು. 2 ಗಂಟೆಗೆ 2 ಗಂಟೆ 5 ನಿಮಿಷ ಮೊದಲೇ ಇದ್ದೀನಿ. ಅವ್ರ ತಲೆಯಲ್ಲಿ ಏನಿತ್ತೋ ಏನೋ, ಕಿವಿ ಹಿಡಿದು ಹೇಳಿಲ್ಲ ನಾನು ಬೇಗ ಬಾ ಅಂತೇಳಿ ಲೇಟಾಗಿ ಬಂದಿ ನೀನು. ಅಲ್ಲ, ನೀವು ಹೇಳಿದ್ದೆ 2 ಗಂಟೆ, ಸುಮ್ಮನೆ ಇರು, ಇನ್ನೇನು ಸುಮ್ಮನೆ ಇರಬೇಕು, ಮತ್ತೇನು ಮಾಡೋಕ್ಕಾಗ್ತದೆ. ಆದ್ದರಿಂದ ದೊಡ್ಡವ್ರ ಜೊತೆ ಬದುಕೋದಿದೆಯಲ್ಲ ಬಹಳ ಕಷ್ಟದ ಕೆಲಸ. ಅವ್ರು ಸ್ವಲ್ಪ ಕೋಪನೂ ಬರೋದು, ಅವ್ರ ತಂದೆದು ಸ್ವಲ್ಪ ಬಳುವಳಿ ಬಂದಿತ್ತು, ಅವ್ರಿಗೆ ಕೋಪ ಬರೋದು. ಅದಕ್ಕೆ ಬರೀತಾರೆ ಅವರು, ಜೀವನ ಸಾಧನಗಳಲ್ಲಿ ಎಲ್ಲರ ಮೇಲೂ ಕೋಪ ಇಲ್ಲ, ಜೀವನ ಸಾಧನಗಳಲ್ಲಿ ತಮಗೆ ತುಂಬ ಸನಿಯ ಬಂದವರ ಮೇಲೆ DVG ಒಮ್ಮೆ ಹರಿಹಾಯುತ್ತಿದ್ದುದುಂಟು, ಕೋಪ ಬರೋದುಂಟು. ಅದು ಸಾಧಕನ ಒಳಿತಿಗೆ ಎಂದು ಪದ್ಮನಾಭನವರ ನಿಶ್ಚಿತ ನಂಬಿಕೆ. ಗೋಖಲೆ ಇನ್ಸ್ಟಿಟ್ಯೂಟಿನ ಹೊರ ಅಂಗಳದಲ್ಲಿನ ಕಲ್ಲು ಬೆಂಚಿನ ಮೇಲೆ ಯಜಮಾನರ ಬಳಿ ಕುಳಿತು ಸುಖ ಸಂಕಟ ವಿನೋದದಲ್ಲಿ ತೊಡಗಿದ್ದರಂತೆ. ಹಣೆಯ ಮೇಲೆ ಒಂದು ಹನಿ ಮಳೆ ಬಿದ್ದಂತೆ ಆಯಿತು ಪದ್ಮನಾಭನವರಿಗೆ. ಮಳೆ ಬರುತ್ತದೆ, ಒಳಗೆ ಹೋಗೋಣ ಎಂದರು ಪದ್ಮನಾಭನ್. ಎಲ್ಲಿ ಮಳೆಯಲ್ಲಿ? ಮೇಲ್ ನೋಡು, ಇದನ್ನ ಮಳೆ ಮೋಡ ಅಂತೀಯ? ಕೋಲಾರದಲ್ಲಿ ಹುಟ್ಟಿದವ ನೀನು, ನೋಡಿ ಕೋಲಾರದಲ್ಲಿ ಹುಟ್ಟಿದವ ನೀನು. ಸಹಜವಾಗಿ ಮಳೆ ವಿಷಯ ನಿನಗೇನೂ ಗೊತ್ತಿಲ್ಲ. ಹೋಗಲಿ, ನೀ ಯಾವ ಕಾಲೇಜಲ್ಲಿ ಓದಿದ್ದು ಅಂತ ಕೇಳಿದ್ರಂತೆ. ಅವರು ಸೆಂಟ್ರಲ್ ಕಾಲೇಜಲ್ಲಿ ಎಂದ್ರು ಪಾಪ. ಓಹೋ, ಸೆಂಟ್ರಲ್ ಕಾಲೇಜಲ್ಲಿ ಓದಿಯೂ ಮಳೆ ಮೋಡ ಯಾವುದು ಬರಡು ಮೋಡ ಯಾವುದು ತಿಳಿಯದೆ ನೀನು ಇನ್ನು ಮುಂದೆ ಸೆಂಟ್ರಲ್ ಕಾಲೇಜಲ್ಲಿ ಓದಿದೆ ಅಂತ ಹೇಳಿ ನಾಚಿಕೆಗೆ ಈಡಾಡಬೇಡ, ಮಹಾರಾಜ ಕಾಲೇಜಲ್ಲಿ ಓದಿದೆ ಅಂತ ಹೇಳಿ ಬದುಕೋ ಅಂದ್ರೆ. DVG ಅವರ ಈ ಉತ್ತರ ಕೇಳಿ ಮಹಾರಾಜ ಕಾಲೇಜಲ್ಲಿ ಓದಿದ ನನ್ನಂಥವನಿಗೆ ಹೇಗಾಗಿರಬೇಡ ಅಂತ ಎಚ್ ಕೆ ರಂಗನಾಥ್. ಸೆಂಟ್ರಲ್ ಕಾಲೇಜ್ ಅಂತ ಹೇಳಬೇಡ, ಮಹಾರಾಜ ಕಾಲೇಜ್ ಅಂತ ಹೇಳ್ಕೋ ಅಂತ ಹೇಳಿದ್ರಂತೆ. ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದದ್ದನ್ನು ಎಷ್ಟು ಚಂದ. ಯಾಕಂದರೆ ನಾವು ಪ್ರಶಸ್ತಿಗೋಸ್ಕರ ಹಪಹಪಿ ಬಿಡುವಂಥ ಜನ ಕೆಲವರು. ಸಣ್ಣದಾದರೂ ಯಾವುದೋ ಒಂದು ಬಂದ್ಬಿಡಲಿ ಪ್ರಶಸ್ತಿ, ಅದನ್ನೇ ಬಯೋಗ್ರಫಿಯಲ್ಲಿ ನಮ್ಮ ಬಯೋಡೇಟಾದಲ್ಲಿ ಹಾಕಿ ಬರೆದದ್ದೇ 10 ಪೇಜ್. ಮೊನ್ನೆ ಒಬ್ಬರು ನನಗೆ ಯಾರೋ ಬಯೋಡೇಟಾ ಕೊಟ್ಟರು, ನನಗೊಬ್ಬರು ಕೊಟ್ಟು ಸ್ವಲ್ಪ ನೋಡಿಕೊಡಿ ಬಯೋಡೇಟಾ ಸರಿ ಇದೆಯಾ ಅಂತ. ನಾನು ಬಯೋಡೇಟಾ ಎಲ್ಲಿದೆ ಅಂತ ಕೇಳಿದೆ. ನಿಮಗೆ ಕೊಟ್ಟಿದ್ದೀನಲ್ಲ ಕೈಯಲ್ಲಿ ಅಂದರು. ಇದು ಪುಸ್ತಕ ಅಲ್ಲ, ಬಯೋಡೇಟಾ ಎಲ್ಲಿ ಅಂತ ಕೇಳಿದೆ. ಅದೇ ನನ್ನ ಬಯೋಡೇಟಾ ಅಂದರು. ನಾನು ಹೇಳಿದೆ, ನಿಮ್ಮ ಬಯೋಡೇಟಾ ಪೂರ್ತಿ ಓದಿದ ಮೇಲೆ ನನ್ನ ಬಯೋಡೇಟಾದಲ್ಲಿ ಬರ್ಕೋತೀನಿ, ಇವ್ರ ಬಯೋಡೇಟಾ ನೋಡಿದ್ದೀನಿ ನಾನು ಅಂತ ಬರ್ಕೋಬೇಕು ನಾನು ಅಷ್ಟೇ. ನಂಬಲಿಕ್ಕಿಲ್ಲ ತಾವು, 126 ಪುಟದ ಬಯೋಡೇಟಾ. ಪಕ್ಕದ ಮನೆಯವರಿಗೆ ಗೊತ್ತಿಲ್ಲ ಅವ್ರು ಯಾರು ಅಂತ. DVG ಅಂಥವ್ರನ್ನ ಮನೆಗೆ ಹುಡುಕೊಂಡು ಬಂದರೆ ಪ್ರಶಸ್ತಿ ಬೇಡ ಅಂತ ಹೇಳೋದು. ಒಂದ್ಸಲ ನಮ್ಮ ಗಣೇಶ್ ಅವರಿಗೆ ಅನುಭವ ಆದದ್ದುಂಟು. ಅವ್ರು ಹೇಳ್ತಾ ಇದ್ದಾರೆ, ಸೌತ್ ಕ್ಯಾನ್ರಾಕ್ಕೆ ಹೋದಾಗ ಒಬ್ಬರು ಹಿರಿಯರು ಯಕ್ಷಗಾನದಲ್ಲಿ ಪರಿಣಿತಿ ಹೊಂದಿದವರು, 80 ವರ್ಷ ಮೇಲೆ ಆಗೋಗಿದೆ ಹಿರಿಯರಿಗೆ. ನನಗೆ ಗಣೇಶ್ ಅವರು ಸಾಮಾನ್ಯ ಚರ್ಚೆ ಮಾಡ್ತಾ ಮಾಡ್ತಾ ಗಣೇಶ್ ಹೇಳ್ತಿದ್ದೆ, ನನಗೊಂದು ನಂಬಿಕೆ ಬಂದುಬಿಟ್ಟಿದೆ ಗಣೇಶ್, ಯಾವುದಕ್ಕೋಸ್ಕರ ನೀವು ಬೆನ್ನತ್ತಿ ಹೋಗ್ತಿರೋ ನಿಮಗೆ ಸಿಗೋದಿಲ್ಲ ಅದು. ಯಾವತ್ತು ನನಗದು ಬೇಡ ಅಂತ ಮುಖ ತಿರುಗಿಸಿ ಬಂದುಬಿಡ್ತಿರೋ ನೀವು ಬೆನ್ನತ್ತಿ ಬರ್ತದೆ ಅದು ಅಂತ ನಾನು ಹೇಳಿದೆ. ಅದು ಹೆಂಗಾಗ್ತದೆ ಸರ್ ಅಂತ ಗಣೇಶನವರು. ನನಗೇನೋ ನಂಬಿಕೆಯಪ್ಪ, ನೀವು ಆ ಪ್ರಶಸ್ತಿ ಹಿಂದೆ ಹೋದರೆ ನಿಮಗೆ ಖಂಡಿತ ಬರೋದು, ಬಂದರೂ ಅದಕ್ಕೆ ಅರ್ಥ ಇಲ್ಲ. ನೀನು ಬೇಡ ಅಂತ ತಿರ್ಕೊಂಡು ಹೋಗಿ ನೀನು ಬೆನ್ನಿಂದ ಬರ್ತದೆ ಅಂತಂದೆ. ತಮಾಷೆ ನೋಡಿ, ಅಲ್ಲಿ ಹೋದಾಗ ಅವ್ರ ಮನೇಲಿ ಊಟ ಮಾಡಿ ಊಟಕ್ಕೆ ಕೊಡೋದಕ್ಕಿಂತ ಮೊದಲು ಅವ್ರ ಆಚಾರ್ಯ ಹತ್ರ ಮಾತಾಡ್ತಾ ಇದ್ರಂತೆ. ಅವ್ರು ಅಂದ್ರಂತೆ, ನೋಡಿ ಯಾರ್ಯಾರಿಗೂ ಅವಾರ್ಡ್ ಕೊಡ್ತಾರೆ, ನನ್ನ ಶಿಷ್ಯರಿಗೆ ಅವಾರ್ಡ್ ಕೊಟ್ಟಿದ್ದಾರೆ, ನನಗೆ ಬರಲಿಲ್ಲ ಅಂತೇನೋ ಅಂದ್ರಂತೆ. ಆಗ ಗಣೇಶ್ ಹೇಳಿದ್ರಂತೆ, ಸ್ವಾಮಿ ನಮ್ಮ ಕರ್ಜಿಗೆ ಅವ್ರು ಹೇಳ್ತಿರ್ತಾರೆ, ನೀವು ಆ ಪ್ರಶಸ್ತಿಗೋಸ್ಕರ ಅಪೇಕ್ಷೆ ಪಷ್ಟೊಟ್ಟು ನಿಮಗೆ ಸಿಗಲ್ಲ, ಬೇಡ ಅಂತ ಬಿಟ್ಬಿಡಿ ಸಿಗ್ತದೆ ಅಂತಂದ್ರು ಅವರು ಅಂತ. ಹೌದಾ? ಹಿಂಗ ನೋಡು, ಇವತ್ತಿಗೆ ಪ್ರಶಸ್ತಿ ಆಸೆ ಬಿಟ್ಟೆ, ಹೋಗೋಣ ಬಾ ಊಟಕ್ಕೆ ಅಂತ ಊಟಕ್ಕೆ ಕರ್ಕೊಂಡು ಹೋದ್ರಂತೆ.
ಗಣೇಶ್ ಅಲ್ಲಿದ್ದ ಫೋನ್ ಮಾಡಿದ್ರು ಒಂದ್ಸಲ ನನಗೆ. ಅವ್ರು ರಾತ್ರಿ ಊಟ ಮುಗಿಸಿ ಬಂದು ಕೂತಿದ್ದಾರೆ. ರಾತ್ರಿ 9:15 9:45 ಫೋನ್ ಬಂದಿದೆ, ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಕಲ್ಚರ್ ಅಂತ, ಈ ವರ್ಷ ಪ್ರಶಸ್ತಿ ನಿಮಗೆ ಕೊಟ್ಟಿದ್ದೀವಿ ಅಂತ. ಅವ್ರು ಹೇಳಿದ್ರು, ನೋಡಿ ಹೇಳಿದ್ರು ತಾಸಲ್ಲಿ ಆಗೋಯ್ತದು ಅಂತ. ಅದು ಕಾಕತಾಳೀಯ ಇರ್ಬೋದು. ಒಂದು ನಂಬಿಕೆ, ಹೇಗೆ ಅವ್ರು ಬಂದಂಥ ಪುರಸ್ಕಾರಗಳನ್ನು ಅವರ ಜೀವನ ಓದಬೇಕು. ಎಷ್ಟೊಂದನ್ನು ತ್ಯಾಗ ಜೀವನನ ಆರಿಸ್ಕೊಂಡಿದ್ದವರು, ಮನಸ್ಸು ಮಾಡಿದರೆ ಬೇಕಾದ್ದಾಗಬಹುದಾಗಿತ್ತು. DVಜಿಯವರ ಜೀವನ ಧರ್ಮಯೋಗವನ್ನು ಪುರಸ್ಕರಿಸಿ ಕೇಂದ್ರ ಸಾಹಿತ್ಯ, ಅದು ಕಣ್ಣಿ ಕಟ್ಟು ಹಂಗೆ ಬರೆದಿದ್ದಾರೆ ರಂಗನಾಥ್ ಅದನ್ನು. ಕೇಂದ್ರ ಸಾಹಿತ್ಯ ಅಕಾಡೆಮಿ ವಾರ್ಷಿಕ ಸಾಹಿತ್ಯ ಪ್ರಶಸ್ತಿ ನೀಡಿತು. ಅದನ್ನು ಸ್ವೀಕರಿಸಲು ಅವರು ದಿಲ್ಲಿಗೆ ಹೋಗಲಿಲ್ಲ. ಬೆಂಗಳೂರಿಗೆ ಬಂದು ಅವರ ಮನೆಯಲ್ಲೇ ಸಮಾರಂಭವನ್ನು ಏರ್ಪಡಿಸಿಕೊಡ ಮಾಡಿ ಒಪ್ಪಲಿಲ್ಲ. ಸಾಹಿತ್ಯ ಅಕಾಡೆಮಿಯ ಕಾರ್ಯದರ್ಶಿ ಡಾಕ್ಟರ್ KM ಜಾರ್ಜ್ ಈ ಸಲುವಾಗಿ 4-6 ಸಲ ದಿಲ್ಲಿಯಿಂದ ಬೆಂಗಳೂರಿಗೆ ಎಡತಾಕಿ ಬಿಡದೆ ದುಂಬಾಲು ಬಿದ್ದಾಗ ಕೊಡಗೊಮ್ಮೆ ಗೋಖಲೆ ಸಂಸ್ಥೆಯಲ್ಲಿ ಕ್ಲಾಸ್ ಆದ ನಂತರ, ಅದು ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲ, ಕ್ಲಾಸ್ ಆದ ನಂತರ ಅತ್ಯಂತ ಅನೌಪಚಾರಿಕವಾಗಿ ಸಭೆಗೆ ಕರೆಯದೆ ಪ್ರಶಸ್ತಿ ಕೊಡಮಾಡಲು ಅಪ್ಪಣೆ ಸಿಕ್ಕಿತು. ನಮ್ಮಲ್ಲಿ ಕೆಲವು ಪ್ರಶಸ್ತಿ ಕೊಡ್ತೀವಿ ಅಂದರೆ ನಾವೇ ಫಂಕ್ಷನ್ ಮಾಡೋದುಂಟು. ಅಂಥದ್ದು ಕ್ಲಾಸ್ ಮಾಡ್ತೇನೆ, ಕ್ಲಾಸ್ ಮುಗಿದ ಮೇಲೆ ಸಭೆಗೆ ಕರಿಬೇಡಿ, ಇದ್ದಿರ್ತಾರೆ, ಅದು ಅನೌಪಚಾರಿಕವಾಗಿ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಅದು ಹೇಗಾಯಿತು ಅಂತ. ಆದರೆ ಸುದ್ದಿ ಕಿವಿಯಿಂದ ಕಿವಿಗೆ. ಕ್ಲಾಸ್ ಮುಗಿಯುವಷ್ಟರಲ್ಲಿ ಮೆಲ್ಲನೆ ಅಲ್ಲಿಂದ ಇಲ್ಲಿಂದ ಒಬ್ಬರಾಗಿ ಬಂದು ಸೇರಿದರು. ಎಂದಿನಂತೆ ಕಣ್ಣು ಮುಚ್ಚಿ ಪಾಠ ಹೇಳುತ್ತಿದ್ದ DVಜಿ ಪಾಠ ಮುಗಿಯಿಸಿ ಕಣ್ಣು ತೆರೆದರೆ ಎದುರಿಗೆ ಅವರಿಗೆ ಅತ್ಯಂತ ಆತ್ಮೀಯ ಸ್ನೇಹಿತರಲ್ಲಿ ಒಬ್ಬರೆನಿಸಿದ ತೀತಾ ಶರ್ಮಾ ಕುಳಿತಿದ್ದಾರೆ. ಅರ್ಧ ವಿನೋದ ಅರ್ಧ ಸಿಡುಕಿನಿಂದ DVಜಿ ಅವರನ್ನು ತೆಲುಗಿನಲ್ಲಿ ಕೇಳಿದರು, ನೀನ್ಯಾಕಪ್ಪ ಇಲ್ಲಿ, ಏನು ಪ್ರಶ್ನೆ ನಡೀತಿದೆ ಅಂದ್ಕೊಂಡ್ಯಾ? ಅವರಿಗೆ ತೀತಾ ಶರ್ಮಾ ಕೇಳಿದ್ರಂತೆ. ಇಷ್ಟನ್ನುವರಲ್ಲಿ ಗೋಕಾಕ್ ಬಂದರು, VC ಬಂದರು, ಪತ್ರಕರ್ತರು, ಛಾಯಾಕರ್ತರು ಎಲ್ಲರೂ ಬಂದರು. ಆದರೂ ದೊಡ್ಡ ಸಭೆಯಲ್ಲ, ತುಂಬು ಸಾಹಿತ್ಯಗೋಷ್ಠಿ. ಸರಳವಾದ ಸಮಾರಂಭ ಅತ್ಯಂತ ಸುಂದರವಾಗಿ ನಡೆಯಿತು. ಕಡೆಯಲ್ಲಿ VC ಅವರಿಂದ ವಂದನಾರ್ಪಣೆ. DVಜಿಯವರ ಮೂಡ್ ನೋಡಿ VC ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರಂತೆ. ಇವ್ರ ಮೂಡ್ ಹೇಳಕ್ ಬರಲ್ಲ ಅಂತ. ಅವರನ್ನು ಕುರಿತು DVಜಿ ಸಹಜವಾದ ತಮ್ಮ ದೊಡ್ಡ ಧ್ವನಿಯಲ್ಲಿ ಹಸೆಗೆ ಬಾರಿಯ ಕುಸುಮನೇತ್ರೆ ಎಂದು ಒಗ್ಗಡಿಸಿ ನಗೆ ಅಲೆಗಳನ್ನು ಎಬ್ಬಿಸಿದರು. ಅವ್ರನ್ನ VC ಅವ್ರನ್ನ ಬಾರಪ್ಪ ವೋಟ್ ಆಫ್ ಥ್ಯಾಂಕ್ಸ್ ಮಾಡುವ ಅನ್ನೋದಕ್ಕೆ ಹಸೆಗೆ ಬಾರೆ ಕುಸುಮನೇತ್ರೆ ಅಂತ ಕರೆದ್ರು ಅಂತ. DVಜಿಯವರ ಜೀವನ ನೋಡ್ತಾ ಇದ್ರೆ ಇನ್ನೊಂದು ಕೊನೆಯದೊಂದು ತಮಾಷೆ ಪ್ರಸಂಗ ಹೇಳ್ತೇನೆ. ಮನಸ್ಸು ತುಂಬಿ ಬಂದಾಗ ಸಂತೋಷವಾಗಿ ಮುಗಿಸ್ಬೇಕು ಯಾವಾಗಲೂ. ಅದಕ್ಕೆ ಇದೊಂದು ಬಹಳ ಚೆನ್ನಾಗಿರುವಂಥ ಕತೆ. ಅದು ಅವ್ರ 80ನೇ ವಯಸ್ಸಿಗೆ ಆದದ್ದು ಅಂತ ನೆನೆಸ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಹಾಸ್ಯ ಯಾವುದೋ ಒಂದು ಕ್ಷಣಕ್ಕೆ ಬಂದಂಥದ್ದಲ್ಲ, ಜೀವನದಲ್ಲಿ ಅದು ಸೇರ್ಕೊಂಡ್ಬಿಟ್ಟಿದೆ. ಇನ್ಎಕ್ಸ್ಟ್ರಿಕೇಬ್ಲಿ ಇಂಟರ್ವೋವನ್ ಇನ್ ದ ಪ್ಯಾಟರ್ನ್ ಆಫ್ ಲೈಫ್. ಒಂದು ದಿವಸ ಮಳೆ ಬರ್ತಾ ಇದೆ. DVಜಿ ಕೊಡೆ ಹಿಡಿದು ಗಾಂಧಿ ಬಜಾರಲ್ಲಿ ಹೋಗ್ತಾ ಇದ್ದಾರೆ. ಹಣೆ ಮೇಲೆ ಢಾಳಾಗಿ ವಿಭೂತಿ ಹಚ್ಚಿದ್ದಾರೆ. ಕೆಂಪು ರೇಷ್ಮೆ ಬಟ್ಟೆಯನ್ನು ತಲೆಗೆ ಸುತ್ತಕೊಂಡಿದ್ದಾರೆ. ಹೆಗಲ ಮೇಲೆ ಕೇಸರಿ ಬಣ್ಣದ್ದೊಂದು ಶಾಲ್ಯ ಇದೆ. ಯಾಕೆ ಕಾಣಿಸ್ತಿರ್ಬೇಕು ಕಲ್ಪನೆ ಮಾಡ್ಕೊಳ್ಳಿ. ತಲೆಗೊಂದು ಕೆಂಪು ಪೇಟ, ರುಮಾಲ್ ಸುತ್ಕೊಂಡಿದ್ದಾರೆ. ಹೆಗಲ ಮೇಲೆ ರೇಷ್ಮೆದು ಕೇಸರಿ ಬಣ್ಣದೊಂದು ಶಾಲು ಹೊತ್ಕೊಂಡಿದ್ದಾರೆ. ತಲೆ ಮೇಲೆ ಒಂದು ಕೊಡೆ. ಒಬ್ಬ ಜಂಗಮರು ನೋಡಿದ್ರಂತೆ ಇವ್ರು ಹೋಗೋದನ್ನ. ಬಂದ್ಬಿಟ್ಟು ಶರಣಾರ್ಥಿ ಅಂದ್ರಂತೆ. ಇವರು ಶರಣಾರ್ಥಿ ಅಂದ್ರು. ನಿಮ್ಮ ಹೆಸರೇನು ಗುರುವೇ ಅಂತ ಆತ ಜಂಗಮ ಕೇಳಿದ. ಕೇಳಿದ ತಕ್ಷಣ ನನ್ನ ಹೆಸರ ತಿಮ್ಮಲಿಂಗ ದೇವರು ಅಂತ ಹೇಳಿದ್ರು. ತಿಮ್ಮಲಿಂಗ ದೇವರು. ಅದು ಸಾಮಾನ್ಯವಾಗಿ ಜಂಗಮ ಡಿಸ್ಕಷನ್ ಆಗಿರುತ್ತೆ. ತತ್ವ ಅರ್ಪಣೆ ಆಗಲಿ ಅಂತ ಆತ ಕೇಳಿದ. ತತ್ವವೋ ತಗೋ ಅಂತ ಶಿಖವೈತೆ ಒಂದ್ಬಿಟ್ರು. ನಮ್ಮ ಶಿವ ಹೇಗೆ, ಪಾರ್ವತಿ ಹೇಗೆ, ಗಣಪತಿ ಹೇಗೆ, ಷಣ್ಮುಖ ಹೇಗೆ, ಅದೆಲ್ಲ ಒಂದು ಕವನ ರೂಪದಲ್ಲಿ ಒಂದು ಹೇಳಿದರು. ಚೆನ್ನಾಗಿ ಹೇಳಿದರು. ಆತೆಲ್ಲ ಕೇಳ್ಕೊಂಡ್ಬಿಟ್ಟು ಕೊನೆಗೆ ಇವ್ರು ಕೂಡ್ಬೇಕಾದ್ರೆ ಹ್ಯಾಕೆ ಕೂತಿದ್ರು ಅಂತ ಅಲ್ಲಿ ಮುಂದೆ ಹೋದಾಗ ಕ್ಲಬ್ಬಿಗೆ ಬೆನ್ನು ಮಾಡಿ ಕೂತಿದ್ದೆ ಅಂತ. ಹಿಂದೆ ಕ್ಲಬ್ ಇತ್ತು. ಕ್ಲಬ್ಬಿಗೆ ಬೆನ್ನು ಮಾಡಿ ಯಾಕೆ ಕೂತಿದ್ದೆ ಅಂದರೆ ಕ್ಲಬ್ಬಲ್ಲಿ ಮಾಸ್ತಿ ಮತ್ತು ನವರತ್ನ ರಾಮರಾಯರು ಇರ್ತಾರೆ, ಅವ್ರು ಕಾಣಿಸ್ಬಾರದು ಅಂತ ಬೆನ್ನು ಮಾಡಿ ಕೂತಿದ್ರು. ಇವರಿಗೆ ತತ್ವ ನಡೆದಿದೆ ಇಲ್ಲಿ. ತತ್ವ ಆದ್ಮೇಲೆ ಜಂಗಮಯ್ಯ ಕೇಳಿದ್ರಂತೆ, ಟೀಪು ಅಪ್ಪಣೆ ಆಗಲಿ. ಟೀಪು ಅಂದರೆ ವ್ಯಾಖ್ಯಾನ ಆಗಬೇಕು ಅಂತ. ಅದಕ್ಕೊಂದು ವ್ಯಾಖ್ಯಾನ ಮಾಡಿದರು. ವ್ಯಾಖ್ಯಾನ ಮಾಡಿ ಕೊನೆಗೆ ಹೇಳಿಬಿಟ್ಟು ಆಗಲೇ ಶಿವನೇ ಅಂದ ಮನೆಗೆ ಹೊರಟ್ರಂತೆ. ಆ ಜಂಗಮರಿಗೆ ಮತ್ತೊಬ್ಬ ಜಂಗಮ ಗುರುವನ್ನು ಕಂಡು ಮಾತಾಡಿ ತುಂಬ ಸಂತೋಷ ಆಗಿ ಹೋದ. ಇದು ನಡೆದಿದ್ದು 80ನೇ ವಯಸ್ಸಿಗೆ, ಅವ್ರ 80ನೇ ವಯಸ್ಸಿಗೆ. ಈ ಒಂದು ಪರಿಪಕ್ವವಾದಂಥ ಜೀವನ ಯಾವ್ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ.
ತನ್ನ ಜೊತೆಗಿರುವಂಥವ್ರನ್ನೆಲ್ಲ, ಅದಕ್ಕೆ ಪರುಷಮಣಿ ಅಂತ ಹೇಳಿದ್ದೆ ನಾನು ಡಿ ವಿ ಜಿ ಅವರನ್ನ. ಪರುಷಮಣಿ ಇನ್ನೂ ಸ್ವಲ್ಪ ಕಡಿಮೆ ಕ್ವಾಲಿಟಿ ಇದು ಅನಿಸುತ್ತೆ. ಪರುಷಮಣಿಗೆ ಒಂದು ಕೆಲಸ ಇದೆ. ಆ ಪರುಷಮಣಿಗೆ ಮುಟ್ಟಿಸಿದ್ರೆ ಮಾತ್ರ ಅದು ಬೇರೆ ಧಾತುವನ್ನು ಬಂಗಾರವನ್ನಾಗಿ ಮಾಡಬಲ್ಲದು. ನಮ್ಮಂಥವ್ರು ಅಥವಾ ಇನ್ನೂ ಸಾಕಷ್ಟು ಜನ ಡಿ ವಿ ಜಿಯನ್ನು ನೋಡದೇ ಇಲ್ಲದಂಥವ್ರು, ಪರುಷಮಣಿ ನಾವು ಡಿ ವಿ ಜಿಯನ್ನು ಮುಟ್ಟಿದ್ರೆ ಮಾತ್ರ ಬದಲಾಯಿಸ್ತೀವಿ ಅನ್ನೋ ಹಾಗಿಲ್ಲ. ಅವನ ಹೆಸರು ತಗೊಂಡ್ರೆ ಬದಲಾಗಿ ಹೋಗ್ತೀವಿ ನಾವು. ಅಂಥ ಪ್ರಬುದ್ಧವಾದ ಜೀವನದ ಚಿಂತನೆ ಇವತ್ತು ಆಗ್ತಾ ಇದೆ. 118ನೇದು ಈ ಹುಟ್ಟಿದ ಹಬ್ಬದ ದಿವಸ ಅವ್ರು ನೆನೆಸ್ಕೋತೀವಲ್ಲ. ಯಾಕೆ ನೆನೆಸ್ಕೋತೀವಿ? ನೆನೆಸ್ಕೊಂಡ್ರೆ ಏನು ತೃಪ್ತಿ ಆಗ್ತದೆ? ಅದನ್ನು ನಮ್ಮ ಏನು ಮೂರ್ತಿರಾವ್ ಹೇಳ್ತಾರೆ, ಅದನ್ನು ಹೇಳಿ ಮುಗಿಸ್ಬಿಡ್ತೇನೆ. ಯಾಕೆ ನೆನೆಸ್ಕೋಬೇಕು? ಮೇಲಿನ ಮೇಲೆ ಇಂಥ ಮಹಾನುಭಾವರ ಜೀವನ ಯಾಕೆ ನೆನೆಸ್ಕೋಬೇಕು ಅಂತ. ಕುಕ್ರಳ್ಳಿ ಕೆರೆ ಇದೆ ಮೈಸೂರಲ್ಲಿ. ಕೆರೆ ದಂಡೆ ಮೇಲೆ ದಿನಾಲೂ ಒಂದಿಷ್ಟು ಪ್ರವಚನ ಆಗ್ತಾ ಇತ್ತಂತೆ. ಒಬ್ಬರಾರೋ ಪುರೋಹಿತರು ಬಂದು ಮಹಾಭಾರತ ಹೇಳ್ತಾ ಇದ್ರಂತೆ. ಒಂದು 100 ಜನ ಕೂತು ಕೇಳ್ತಾ ಇದ್ರು. ಹಾಳು ಮಂಟಪದ ಮುಂದೆ ಕೂತು ಹೇಳ್ತಾ ಇದ್ರಂತೆ. ಆ ಪುರೋಹಿತರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು. ಆ ಸಂದರ್ಭ ಏನಪ್ಪ ಅಂದರೆ, ಸಂಧಿಗೋಸ್ಕರ ಕೃಷ್ಣ ದುರ್ಯೋಧನ ಕಡೆ ಆ ಸ್ಥಾನಕ್ಕೆ ಬಂದಿದ್ದಾನೆ, ಸಂಧಿ ಮಾಡ್ಕೋಬೇಕು ಅಂತ ಬಂದಿದ್ದಾನೆ. ಅದನ್ನು ಎಷ್ಟು ರಸವತ್ತಾಗಿ ವರ್ಣಿಸ್ತಿದ್ರು ಪುರೋಹಿತರು ಅಂತಂದರೆ, ಮುದುಕರಿ ಕೋಪ ಬಂದ್ಬಿಡ್ತು. ಆತ ಹೇಳ್ದ, ಅರ್ಧ ರಾಜ್ಯ ಕೊಡೋದಂತೂ ಹಾಳಾಗಿ ಹೋಗ್ಲಿ, 5 ಗ್ರಾಮ ಕೊಡೋದಿಲ್ಲ, 5 ಗ್ರಾಮನೂ ಕೊಡೋದು ಅಷ್ಟೇ ಅಲ್ಲ, ಸೂಜಿ ಮೊನೆಗೆ ತಲುಗುವಂಥ ಮಣ್ಣನ್ನು ಕೂಡ ಕೊಡೋದಿಲ್ಲ ಅವರಿಗೆ ಅಂತ ಹೇಳಿದ. ಆಗ ಮುದುಕರು ತುಂಬ ಕೋಪ ಎದ್ದು ನಿಂತ್ಕೊಂಡ್ಬಿಟ್ರಂತೆ. ನಿಂತ್ಕೊಂಡ್ಬಿಟ್ಟು ಕೈ ಬಾಯಿ ಅಲ್ಲಾಡಿಸಿ ಹೇಳೋಕೆ ಶುರು ಮಾಡಿದ್ರಂತೆ, ಹೇ ದುರ್ಯೋಧನ ಮೂರ್ಖ, ಹಾಳಾಗಿ ಹೋಗ್ತೀಯೋ ನೀನು, ಬಂದವನು ಯಾರು ಅಂತ ತಿಳ್ಕೊಂಡಿದೀಯಾ? ಕೃಷ್ಣ ಪರಮಾತ್ಮ, ಅವನು ನೀನು ನಾಶ ಮಾಡಿ ಹಾಕ್ಬಿಡ್ತಾನೆ, ವಂಶ ಕಿತ್ತು ಹಾಕ್ಬಿಡ್ತಾನೆ ನಿಂದು ಅಂತೆಲ್ಲ ಕೂಗಾಡೋಕೆ ಶುರು ಮಾಡಿದ್ರಂತೆ. ಸೂತ್ಲಿದ್ದಂಥ ಜನ, ಸ್ವಾಮಿ ಕೂತ್ಕೊಳ್ಳಿ, ಎಲ್ಲಿದ್ದೀರಿ ನೀವು ಅಂದ್ರಂತೆ. ಆ ಮುದುಕರು ನಾಚಿಕೊಂಡು ಕೂತ್ಕೊಂಡ್ರು ಅಂತ. ಭಾಳ ಚೆನ್ನಾಗಿ ಬರೀತಾರೆ ಮೂರ್ತಿರಾಯರದನ್ನ. ಆದ್ರೆ ಹೇಳ್ತಾರೆ, ನಾಚಿಕೊಂಡು ಕೂತ್ಕೊಂಡ್ರು ನಿಜ. ಅವರು ಭೌತಿಕವಾಗಿ ಕುಕ್ರಳ್ಳಿ ಕೆರೆ ದಂಡೆ ಮೇಲೆ ಇದ್ದರೂ ಕೂಡ ಮಾನಸಿಕವಾಗಿ ಎಲ್ಲಿದ್ರು ಅವರು ಅಂತ. ದುರ್ಯೋಧನ ದರ್ಬಾರಲ್ಲೇ ಇದ್ರು. ಎಲ್ಲಿ ಧೃತರಾಷ್ಟ್ರ, ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯರಿಗೆ ಹೇಗೆ ಮೊದಲನೇ ರೋ ಸೀಟ್ ಸಿಕ್ಕಿತ್ತೋ ಹಾಗೆ ಮುದುಕರಿಗೆ ಮೊದಲನೇ ರೋ ಸೀಟ್ ಸಿಕ್ಕಿತ್ತು. ಅಷ್ಟೇ ಅಲ್ಲ, ದುರ್ಯೋಧನ ನೀ ತಪ್ಪು ಮಾಡ್ತಾ ಇದ್ದೀಯಾ, ಕೃಷ್ಣನ ಮಾತು ಕೇಳಿದ್ರೆ ಹಾಳಾಗಿ ಹೋಗ್ತೀಯಾ ಅಂತ ಹೇಳುವಂಥ ಧೈರ್ಯ ಉಳಿದವರಿಗಿಲ್ಲದಂಥ ಧೈರ್ಯ ಮುದುಕರಿಗೆ ಬಂದಿತ್ತು ಅಂತ. ಇನ್ನೊಂದು ವಿಷಯ, ಈ ಮುದುಕರು 15 ದಿವಸದ ಹಿಂದೆ ತಮ್ಮ ದಾಯಾದಿಗಳಿಗೆ ಮೋಸ ಮಾಡಿದ್ದಿರಬಹುದು, ಅಥವಾ 15 ದಿವಸದ ನಂತರ ಮತ್ತೆ ಮಾಡಬಹುದೇನೋ. ಆದರೆ ಇವತ್ತು ಅವ್ರ ಮನಸ್ಸು ಏನಾಗಿದೆ ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ. ಇದನ್ನು ಕೇಳ್ತಿರ್ಬೇಕಾದ್ರೆ, ಮಹಾಭಾರತ ಕೇಳ್ತಿರ್ಬೇಕಾದ್ರೆ ಆ ಮುದುಕರ ಮನಸ್ಸು ಎಷ್ಟು ಪರಿಪಕ್ವಾಗಿತ್ತಂದ್ರೆ ದಾಯಾದಿಗಳಿಗೆ ಮೋಸ ಮಾಡಬಾರದು ಅಂತ ಅನಿಸಿತ್ತು. ಅದಕ್ಕೆ ಹೇಳ್ತಾರೆ, ಆ ಕ್ಷಣದಲ್ಲಾದಂತಹ ಮನಃಪರಿವರ್ತನೆ ಪುನರಾವರ್ತನೆ ಆಗ್ತಾ ಇದ್ದರೆ, ಮೇಲೆ ಮೇಲೆ ಆಗ್ತಾ ಇದ್ದರೆ ನಮ್ಮ ಜೀವನ ಪಕ್ವಾಗಿ ಹೋಗ್ತದೆ. ಅದಕ್ಕೋಸ್ಕರ ಮೇಲೆ ಮೇಲೆ ಒಳ್ಳೆಯದನ್ನು ಕೇಳಬೇಕು ಅಂತ. ಅದರಿಂದ ಹಿರಿಯರ ಜೀವನ ನಾವು ತಿಳ್ಕೊಂಡಷ್ಟು, ಆಳವಾಗಿ ಚಿಂತನೆ ಮಾಡಿದಷ್ಟು ನಮಗಾಗುವ ಲಾಭ, ಆ ಲಾಭ ನಮಗೆ ಹೆಚ್ಚೆಚ್ಚು ಆಗ್ತಾ ಇರಲಿ ಅಂತ ಹೇಳ್ತಾ, ಆ ಮಹಾನುಭಾವರನ್ನು ಮತ್ತೊಮ್ಮೆ ನೆನೆಸುವ ಅವಕಾಶ ಮಾಡಿಕೊಟ್ಟಂಥ, ಇನ್ನೊಂದು ಮುಖ್ಯವಾಗಿ ನಮಗೆಲ್ಲರೂ ಗುರುಪ್ರಾಯರಾದಂಥ ನಾನು ಎಷ್ಟು ವರ್ಷದಿಂದ ನೋಡಿದ್ದೀನಿ ರಂಗನಾಥ್ ಶರ್ಮರವ್ರನ್ನಂದರೆ, ಸುಮಾರು 20 ವರ್ಷ 22 ವರ್ಷಗಳ ಹಿಂದೆ ನಮ್ಮ ಕಾಲೇಜಲ್ಲಿ ಭಾಸ ಪ್ರಶಸ್ತಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಭಾಸಕವಿ ಮೇಲೆ, ಭಾಸ ನಾಟಕ ಚಕ್ರದ ಮೇಲೆ ಮಾಡಿದಾಗ ಅವರೇ ನಿಂತು ನಡೆಸ್ಕೊಟ್ರು. ಎಷ್ಟೊಂದು ಸೆಮಿನಾರ್, ಸಂಸ್ಕೃತ ಸೆಮಿನಾರ್ ಆದಾಗ ನಮಗೆ ಸಂಸ್ಕೃತ ಸೆಮಿನಾರ್ ಮಾಡಬೇಕು ಅಂದರೆ ಮೊದಲನೇ ಹೆಸರು ಬರೋದು ರಂಗನಾಥ್ ಶರ್ಮರವರು. ಯಾಕಂದರೆ 1-2 ಅನುಕೂಲ ಇತ್ತು ನಮಗೆ. ಒಂದು, ನಮಗೆ ಹತ್ತಿರ ಮನೆ, ವಿಜಯನಗರ ಹತ್ತಿರ ನಮ್ಮ ಬಸವೇಶ್ವರ ನಗರದಲ್ಲಿ ನಮ್ಮ ಕಾಲೇಜ್ ಇರೋದು. ಎಷ್ಟು ಸಲ ಹೋದರೂ ಹೋಗಿ ತೊಂದರೆ ಕೊಡ್ಬೋದು ಅವ್ರಿಗೆ. ನಾವು ಆ ತೊಂದರೆನೆಲ್ಲ ಸಹಿಸಿಕೊಂಡು ಎಲ್ಲ ಮಾಡಿಕೊಟ್ರು. ನಮಗೆಲ್ಲ ಮಾದರಿ ಆದಂಥವ್ರು. ಯಾವಾಗಲೂ ಹೇಳ್ತೀವಿ, ಜೀವನದ ಬಗ್ಗೆ ಮಾತನಾಡೋದಕ್ಕಿಂತ ಜೀವನದಲ್ಲಿ ಇಣಿಕೆ ನೋಡೋದು ವಾಸಿ ಅಂತ. ಅವ್ರ ಹಿರಿಯರ ಜೀವನ ನೋಡಿದರೆ ಅವರ ಜೀವನದ ಆ ಸ್ಪಷ್ಟತೆ, ಆ ಶುದ್ಧತೆ, ಅದರ 1/10ನೇ ಭಾಗ ನಮ್ಮ ಬಂದರೆ ನಾವು ಧನ್ಯರಾದ್ವಿ ಅಂತ ಅನ್ಕೋತೀವಿ. ಅಂತ ಹಿರಿಯರ ದರ್ಶನ ಇದೆಯಲ್ಲ, ಅದು ನಮ್ಮ ಉದ್ಧಾರಕ ಕ್ರಿಯೆ. ಅದು ಅದಕ್ಕೆ ಭಾಗಿ ಮಾಡಿದಂತೆ ಎಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. 50 ನಿಮಿಷಗಳ ಕಾಲ ಡಾಕ್ಟರ್ ಗುರುರಾಜ ಕರಜಗಿ ಅವರು ನಮ್ಮನ್ನು ಡಿ ವಿ ಜಿಯರ ಒಡನಾಟಕ್ಕೆ ಕರ್ಕೊಂಡು ಹೋಗಿಬಿಟ್ಟಿದ್ದಾರೆ. ಇಲ್ಲಿ ಇರುವ ಕೆಲವರು ಡಿ ವಿ ಜಿಯನ್ನು ನೋಡಿದವರು ಇದ್ದಾರೆ, ನೋಡದೇ ಇರೋರು ಹೆಚ್ಚಾಗಿದ್ದಾರೆ. ಇದರಿಂದ ಅವರಿಗೆ ಡಿ ವಿ ಜಿಯವರ ಜೀವನದ ಒಂದು
ಸ್ವರೂಪದ ಪರಿಚಯ ಬಹಳ ಆಕರ್ಷಕವಾಗಿ ಸ್ಮರಣೀಯವಾಗಿ ಡಾಕ್ಟರ್ ಗುರುರಾಜ ಕರ್ಜಗಿಯವರು ಮಾಡಿಕೊಟ್ಟಿದ್ದಾರೆ. ಈ 10 ದಿವಸಗಳ ಪ್ರವಚನ ಮಾಲೆ ಕೊಡೋದಕ್ಕೆ ಒಪ್ಪಿಕೊಂಡು ಇವತ್ತು ಮೊದಲ ದಿವಸದ ಪ್ರವಚನ ನಡೆಸಿಕೊಟ್ಟ ಡಾಕ್ಟರ್ ಗುರುರಾಜ ಕರ್ಜಗಿಯವರಿಗೆ ತಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ವಂದನೆ. ಈ ಪ್ರವಚನ ಮಾಲೆಯ ಪ್ರಾಯೋಜಕರಾದ ಶ್ರೀ ಜಡೆಮಾದಪ್ಪ ಶ್ರೀಮತಿ ಪುಟ್ಟನಂಜಪ್ಪ ಅವರ ಹೆಸರಿನಲ್ಲಿ ಅವರ ಪುತ್ರ ಶ್ರೀ ಪೂರಿಗಾಲಿ ಬಸವರಾಜು ಅವರು, ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿ ಪರಿವಾರದವರು, ಶ್ರೀಮತಿ ನಾಗರತ್ನಮ್ಮ, ಶ್ರೀ HP ರಾಮಣ್ಣ ಪರಿವಾರ, ಈ ಪ್ರಾಯೋಜಕರಿಗೆಲ್ಲ ತಮ್ಮ ಪರವಾಗಿ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಎಂದಿನಂತೆ ಹೆಚ್ಚು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದ ತಮಗೆಲ್ಲ ವಂದನೆ. ನಾಳೆಯಿಂದ ಪ್ರವಚನ ಮಾಲೆ ಮುಂದುವರಿಯುತ್ತೆ. ಸಹೃದಯರಿಗೆಲ್ಲ ನನ್ನ ಪ್ರಣಾಮಗಳು. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಫುಲ್ಲಾರವಿಂದಾಯತ ಪತ್ರ ನೇತ್ರ ಏನತ್ವಯ ಭಾರತ ತೈಲಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ. ನನಗೆ ಈ ದಿವಸದ ಬಗ್ಗೆ ಬಹಳ ದಿವಸಗಳಿಂದ ಭಯ ಇತ್ತು. ರಾಮು ಅವರಲ್ಲಿ ಒಂದು ವಿಶೇಷ ಶಕ್ತಿ ಇದೆ ಅಂದ್ಕೊಂಡಿದ್ದೀನಿ ನಾನು. ತಮಗನಿಸಿದ್ದನ್ನು ನಮ್ಮ ಬಾಯಿ ಹೇಳಿಸುವಂಥ ಕೆಲಸ ಅವ್ರು ಮಾಡ್ತಾರೆ. ತಮಗೆ ಯಾವುದು ಒಳ್ಳೇದು ಅನಿಸುತ್ತೋ ಅದು ನಮ್ಮ ಬಾಯಿಯಿಂದ ಹೇಳಿಸ್ತಾರೆ. ಹೋದ ಸಲ ಬಂದಾಗ ಮುಂದಿನ ಸಲ ಜೀವನ ಧರ್ಮ ಯೋಗದ ಮೇಲೆ ಮಾತಾಡಿಬಿಡಿ ಸರ್ ಅಂದರು. ನಾನು ಜೀವನ ಧರ್ಮ ಯೋಗ ಓದಿದ್ದು ಬಹಳ ವರ್ಷಗಳ ಹಿಂದೆ. ತುಂಬ ಸಂತೋಷ ಆಗಿತ್ತು ಓದಿದಾಗ. ಆ ಭ್ರಮೆಯಲ್ಲಿದ್ದಂಥ ನಾನು ಅವ್ರ ಮಾತಿಗೆ ಮರಳಾಗಿ ಹ್ಞೂ ಅಂದ್ಬಿಟ್ಟೆ. ನಂತರ ಅನ್ನಿಸ್ತು, ಓದುವಾಗಿರುವಂಥ ಸಂಭ್ರಮ, ಪ್ರೀತಿ, ಸಂತೋಷ ಅದರ ಬಗ್ಗೆ ಮಾತಾಡುವಾಗ ಅದೊಂದು ನೋವು ಆಗ್ತದೆ ಅಥವಾ ಹೆದರಿಕೆ ಆಗ್ತದೆ ಅಂತ ಕಲ್ಪನೆ ನನಗಿರಲಿಲ್ಲ. ವಿಷಯದ ಬಗ್ಗೆ ಮಾತಾಡಬೇಕು ಅಂದಾಗ ತುಂಬ ಕಷ್ಟ. ಅದು ಭಗವದ್ಗೀತೆಯಂಥ ವಿಷಯದ ಬಗ್ಗೆ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಮಾತಾಡಬೇಕು ಅಂದರೆ ಬಹಳ ಗಟ್ಟಿ ಧೈರ್ಯ ಬೇಕಾಗ್ತದೆ. ನನಗೊಂದು ಅನುಕೂಲ ಇದೆ. ಅನುಕೂಲ ಮೊದಲು ಹೇಳಿಬಿಡ್ತೀನಿ. ಅದನ್ನು ಕನ್ಫೆಷನ್ ಸ್ಟೇಟ್ಮೆಂಟ್ ಅಂದರೂ ಸರಿಯೇ. ನನಗೊಂದು ಅನುಕೂಲ ಏನಪ್ಪ ಅಂದರೆ ನನಗೆ ಸಂಸ್ಕೃತ ಬರೋಲ್ಲ. ಮತ್ತು ಇನ್ನೊಂದು, ನಾನು ಕಾಲೇಜಲ್ಲಿ ಕಲಿತದ್ದೆಲ್ಲ ರಸಾಯನಶಾಸ್ತ್ರ. ರಸಾಯನಶಾಸ್ತ್ರಕ್ಕೂ ಅಡುಗೆ ಮನೆಗೂ ತುಂಬ ಹತ್ತಿರ ಅಂತ ಜನ ಹೇಳ್ತಾರೆ. ಅದರಿಂದ ಅದು ಎರಡರ ವಿಷಯದ ಬಗ್ಗೆ ತುಂಬ ಪ್ರೀತಿ ನನಗೆ. ಅಷ್ಟು ವರ್ಷ ಕೆಮಿಸ್ಟ್ರಿ ಕಲಿಸಿದಂಥ ನಾನು ಈಗ ಕೆಮಿಸ್ಟ್ರಿನೂ ಬಿಟ್ಟು ಸೃಜನಶೀಲತೆಯನ್ನು ಕಲಿಸ್ತಾ ಇದ್ದೀನಿ. ಇಡೀ ವರ್ಷದುದ್ದಕ್ಕೂ ಕ್ರಿಯೇಟಿವಿಟಿ ಪಾಠ ಮಾಡ್ತಾ ಇದ್ದೀನಿ. ಅಂದರೆ ನನಗೆ ಬರುತ್ತಿರುವಂಥ ಕೆಮಿಸ್ಟ್ರಿ ಮರೆತು ಹೋಗಿದೆ. ಸೃಜನಶೀಲತೆಯನ್ನು ಕಲಿತಾ ಇದ್ದೇನೆ. ಸಂಸ್ಕೃತ ಬರೋಲ್ಲ. DVG ಅವರ ಕಗ್ಗದಲ್ಲಿ ಹೇಳ್ಕೊಂಡಾಗ ಕವಿಯಲ್ಲ, ವಿಜ್ಞಾನಿ ಅಲ್ಲ, ಬರೀ ತಾರಾಡಿ, ಅವರೇ ತಾರಾಡಿ ಅಂದ್ಕೊಂಡಾಗ ನಾನೇನು ಅಂತ ಕಲ್ಪನೆ ಆಗ್ತಾ ಇಲ್ಲ. ಈ ವಿಷಯದಲ್ಲಿ ಮಾತಾಡೋಕೆ ಬಂದಾಗ ನನಗೆ ಒಂದು ರೀತಿ ಸಂತೋಷ ಯಾಕಾಗ್ತದೆ ಅಂದರೆ, ನನ್ನಂಥವ್ರು ಬಹಳಷ್ಟು ಜನ ಇದ್ದಾರು. ಸಂಸ್ಕೃತ ಗೊತ್ತಿಲ್ಲದೇನೆ ಭಗವದ್ಗೀತೆ ಬಹಳ ದೊಡ್ಡ ಗ್ರಂಥ ಅಂದುಕೊಂಡು ಏನೂ ವಿಶೇಷ ಇರ್ಬೋದಲ್ಲ, ಅದನ್ನು ತಿಳ್ಕೊಳ್ಳೋಣ ಅಂತ ಪ್ರಯತ್ನ ಮಾಡುವಂಥ ಮನಸ್ಸಿದ್ದವ್ರು ನನ್ನಂಥವ್ರು ಸಾಕಷ್ಟು ಜನ ಇರಬಹುದು. ಆದ್ದರಿಂದ ನನಗೆ ಎರಡು ಸ್ವಾರ್ಥ ಇದೆ ಇದರೊಳಗೆ. ಒಂದು, ಈ ದೃಷ್ಟಿಯಿಂದಾದರೂ ಇನ್ನೊಮ್ಮೆ ಸರಿಯಾಗಿ ಓದೋಕ್ಕಾಗ್ತದೆ ಅಂತ ಒಂದಾದರೆ, ಇನ್ನೊಂದು ನನ್ನ ಅವಿವೇಕ ಪ್ರದರ್ಶನಕ್ಕೆ ಒಂದು ಒಳ್ಳೆಯ ಸದಾವಕಾಶ ಆಯಿತು ಅಂತ ಒಂದಾಯಿತು. ಈ ಕನ್ನಡ ನಾಡು ಕಂಡಂತಹ ಶತಮಾನದ ಅತ್ಯಂತ ಶ್ರೇಷ್ಠ ಋಷಿ ಸದೃಶರಾದಂಥ ಜ್ಞಾನದ ಪರ್ವತವೇ ಆದಂತಿದ್ದ ಡಾಕ್ಟರ್ DVG ಅವರ ಮೇರು ಕೃತಿ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ, ಅಥವಾ ಅತ್ಯಂತ ಪ್ರಿಯವಾದಂಥ ಹೆಸರು ಜೀವನ ಧರ್ಮಯೋಗ. ಇದನ್ನು ಕುರಿತು ನಾನು ನನ್ನ ಬಾಲಭಾಷೆಯನ್ನು ಶುರು ಮಾಡೋದಕ್ಕಿಂತ ಮೊದಲು DVG ಏನು ಹೇಳಿದ್ರು ಅನ್ನೋದನ್ನು ನೋಡೋಣ. ಅವ್ರ ಮಾತನ್ನು ಹೇಳ್ತೇನೆ. ಅವ್ರ ಮುನ್ನುಡಿಯಲ್ಲಿ ಬರೀತಾರೆ, ಇದು ಸಂಕಲ್ಪಪೂರ್ವಕವಾಗಿ ರಚಿಸಿದ ಗ್ರಂಥವಲ್ಲ, ಆಗಂತುಕ ಸಂದರ್ಭಗಳಿಂದ ಹುಟ್ಟಿದ ಗ್ರಂಥ. ಮತ, ತತ್ವ, ಧರ್ಮ, ದೈವ
ಮೊದಲಾದ ಸೂಕ್ಷ್ಮ ಪವಿತ್ರ ವಿಚಾರಗಳಿಗೆ ನಾನು ಬಾಯಿ ಹಾಕತಕ್ಕದ್ದಲ್ಲವೆಂದು ಮೊದಲಿಂದು ನಿಯಮ ಮಾಡಿಕೊಂಡಿದ್ದೆ. ಇಂಥ ವಿಚಾರಕ್ಕೆ ಅವಶ್ಯವಾದ ಶಾಸ್ತ್ರಜ್ಞಾನವಾಗಲಿ ಅನುಷ್ಠಾನ ಅನುಭವವಾಗಲಿ ನನ್ನ ಪಾಲಿಗೆ ಬಂದಿಲ್ಲ. ನಾನು ಪತ್ರಿಕೋದ್ಯಮದಿಂದ ಹೊಟ್ಟೆ ಹೊರಕೊಳ್ಳುವನು. ಸಂತೆ ಮಾಳದಲ್ಲಿ ನನ್ನ ನಿತ್ಯದ ಬೀಡಾರ. ಗುಡಿ ಮಠಗಳು ನನಗೆ ಬಲು ದೂರ. ಆದರೆ ದೈವದ ಅಗಟ ವಿಗಟದಲ್ಲಿ ಮೈಲಿಗೆಯವನಿಗೆ ಮಡಿಯ ಕೆಲಸ ಒದಗಿ ಬರುವುದುಂಟು. ಮಹಾಭಾರತದಲ್ಲಿ ವ್ಯಾಧನಿಗೆ ಧರ್ಮೋಪದೇಶದ ಕರ್ತವ್ಯ ಒದಗಿದ ಹಾಗೆ ಅಂತ. ಡಿ ವಿ ಜಿಯವರೇ ನನಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡಾಗ ನನಗೆ ಗೊತ್ತಿದೆ ಎಂದು ಭ್ರಮೆ ಎಂದು ಹೇಳೋಕೆ ಬಂದರೆ ಎಂಥ ಅಪಚಾರ ಆಗ್ತದೆ ಅಂತ. ಇನ್ನೊಂದು ವಿಷಯ ನೋಡಿಕೊಂಡೆ. ನನಗಿರುವ ಅವಧಿ 9 ದಿವಸ. ಗೀತೆಯ ಹರಹು 18 ಅಧ್ಯಾಯ. ಜೀವನ ಧರ್ಮಯೋಗ ಪುಸ್ತಕ ಇದೆಯಲ್ಲ, ಇದರಲ್ಲಿ ಸುಮಾರು 636 ಪುಟ ಇದೆ. ಹೇಗೆ ನೋಡಿದರೂ ಇದೊಂದು ಕ್ಲಿಷ್ಟದ ಕೆಲಸ ಅನ್ನಿಸ್ತದೆ. ಅದರ ಜೊತೆಗೆ ನನ್ನ ಅಲ್ಪಜ್ಞಾನವನ್ನು ಸೇರಿಸಿದರೆ ಇದೊಂದು ಅಸಾಧ್ಯವಾದ ಕೆಲಸನೇ ಅಂತ ಅನಿಸ್ತದೆ. ನಾನು ವಿಚಾರ ಮಾಡಿದೆ, ನೇರವಾಗಿ ಮೊದಲನೇ ಅಧ್ಯಾಯಕ್ಕೆ ಹೋಗ್ಬಿಡ್ಬಹುದಾ, ಚರ್ಚೆ ಮಾಡಬಹುದಾ ಅಂತ. ಆದರೆ ತಾವೆಲ್ಲ ಗಮನಿಸಿದ್ದೀರಿ, ಈ ಪುಸ್ತಕದ ಮೊದಲು ಅಧ್ಯಾಯ ಶುರು ಆಗೋದಕ್ಕಿಂತ ಮೊದಲು ಸುಮಾರು 57 ಪುಟಗಳಷ್ಟು ಭೂಮಿಕೆ ಬರೆದಿದ್ದಾರೆ ಡಿ ವಿ ಜಿ. ನಾನು ಬಹುಶಃ ಮೊದಲೇ ವಿಚಾರ ಮಾಡಿಕೊಂಡಿದ್ದರೆ 4 ದಿವಸ ಬರೀ ಭೂಮಿಕೆ ಬಗ್ಗೆ ಮಾತಾಡಬಹುದಾಗಿತ್ತು. ಅಷ್ಟು ಅದ್ಭುತವಾದಂಥ ಮೌಲಿಕವಾದಂಥ ಕೃತಿ ಅದು. ಆ ಭೂಮಿಕೆ ಈ ಭಗವದ್ಗೀತೆಯ ವ್ಯಾಸಂಗಕ್ಕೆ ಏನು ಪೂರ್ವ ಸಿದ್ಧತೆ ನಾವು ಮಾಡ್ಕೋಬೇಕೋ ಅದೆಲ್ಲದರ ಪರಿಚಯ ಇದೆ ಅದರೊಳಗೆ. ಅದು ಒಂದೇ ಪುಸ್ತಕವಾಗಿ ಬರುವಷ್ಟು ಶಕ್ತಿ ಮೌಲ್ಯವಾದಂಥದ್ದು ಆ ಭಾಗ ಅದು. ಅದಕ್ಕೆ ಅನ್ನಿಸ್ತು ಕೆಲವೊಂದು ಸಣ್ಣ ಅಧ್ಯಾಯಗಳನ್ನು ಎರಡೆರಡು ಬೇಕಾದ್ರೆ ಹೇಳ್ಕೋಬಹುದು ಒಂದೊಂದು ದಿವಸ, ಆದರೆ ಈ ಭೂಮಿಕೆಯನ್ನು ಮಾತ್ರ ಬಿಡಬಾರ್ದು ಅಂದ್ಕೊಂಡೆ ನಾನು. ಯಾಕಂದರೆ ನಮ್ಮಂಥವರಿಗೆ, ಸಾಮಾನ್ಯರಿಗೆ ಡಿ ವಿ ಜಿ ಇಲ್ಲಿ ಏನು ಹೇಳೋಕೆ ಹೊರಟಿದ್ದಾರೆ ಅಂತಾಗಲಿ ಅಥವಾ ಈ ಪುಸ್ತಕ ಬೇರೆ ವ್ಯಾಖ್ಯಾನಗಳಿಂದ ಹೇಗೆ ಭಿನ್ನವಾಗ್ತದೆ ಅಂತ ಅನ್ನೋದ್ಬೇಕಾದ್ರೆ ನಾ ಭೂಮಿಕೆಯನ್ನು ನೋಡಬೇಕಾಗ್ತದೆ. ಆ ಭೂಮಿಕೆಯಲ್ಲಿ ಏನು ಹೇಳಿದ್ದಾರೆ ಅಂತ ನೋಡ್ಕೊಳ್ಳೋಣ. ನನಗೆ ಅದು ಓದ್ತಾ ಇರಬೇಕಾದ್ರೆ ಅನ್ನಿಸ್ತು, ಸುಮಾರು 2-3 ದಿನಗಳ ಬಗ್ಗೆ ಚಿಂತನೆ ಮಾಡಿದರೂ ಕೂಡ ಮುಗಿಲಾರದಂಥ ಭಂಡಾರ ಇದೆ. ಆದರೆ ನಾನು 1 ದಿವಸಕ್ಕೆ ಸೀಮಿತ ಮಾಡ್ಕೋತೇನೆ ಅದನ್ನು. ತಮಗೆ ಗೊತ್ತಿದ್ದ ಹಾಗೆ ಬಾಳೆಗೊಂದು ನಂಬಿಕೆ ಕೂಡ ಸುಮಾರು ಅಷ್ಟೇ ಪುಟಗಳಿದ್ದಂಥದ್ದು. ಇದನ್ನು ಅದಕ್ಕಿಂತ ಆಳವಾಗಿ ತುಂಬ ಚಿಂತನೆಯಿಂದ ತುಂಬಿ ಬರೆದಿದ್ದಾರೆ. ಭಗವದ್ಗೀತೆಯ ಪ್ರಯೋಜನ ಏನು ಅಂತ ಬರೀತಾರೆ ಡಿ ವಿ ಜಿ ಮೊದಲು. ಪ್ರಯೋಜನ ಏನು ನಮಗೆ ಇದರಿಂದ ಅಂತ. ಪೂರ್ವಿಕರು ಭಗವದ್ಗೀತೆಯನ್ನು ಮೋಕ್ಷಶಾಸ್ತ್ರ ಎಂದು ಕರೆದರು. ಆದರೆ ಹೇಳ್ತಾರೆ ಡಿ ವಿ ಜಿ, ಭಗವದ್ಗೀತೆ ಮೋಕ್ಷಶಾಸ್ತ್ರವೂ ಹೌದು, ಅದರ ಜೊತೆಗೆ ಜೀವನಶಾಸ್ತ್ರವೂ ಹೌದು. ಅವರು ಎಷ್ಟು ಸುಲಭವಾದ ಉದಾಹರಣೆ ಕೊಡ್ತಾರೆ ಅಂದರೆ, ಒಂದು ಗುಡಿ ಇದೆ ಅಂದರೆ ನಮ್ಮ ಕಲ್ಪನೆ ಬರೋದೇನು, ಮನಸ್ಸಿಗೆ ಬರುವಂಥ ಕಲ್ಪನೆ ಏನು? ಗುಡಿ ಅಂದ ತಕ್ಷಣ ಒಂದು ಮೂಲ ವಿಗ್ರಹ ಇದೆ, ಒಂದು ಗರ್ಭಗುಡಿ ಇದೆ, ಅದಕ್ಕೊಂದು ಪ್ರದಕ್ಷಿಣಾ ಪಥ ಇದೆ, ಅಲ್ಲಿ ನವರಂಗ ಇದೆ, ಅಲ್ಲೊಂದು ನಂದಿ ಇದೆ, ಅದಕ್ಕೊಂದು ಬಲಿಪೀಠ ಇದೆ, ಧ್ವಜಸ್ತಂಭ ಇದೆ, ಸುತ್ತಲೂ ಒಂದು ವಿಮಾನ ಇದೆ, ಗೋಪುರ ಇದೆ ಅಂತೆಲ್ಲ ಕಣ್ಮುಂದೆ ಬರ್ತದೆ. ಬೇಕಾದ್ರೆ ಹೇಳ್ತಾರೆ, ಒಂದು 1000 ಜನರು ಆ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ ಇಟ್ಕೊಂಡ್ರೆ ಅದರಲ್ಲಿ ಒಬ್ಬನಿಗೆ ಮಾತ್ರ ಬಹುಶಃ ಆ ಗೋಪುರವನ್ನೇರಿ ಮೇಲಿರುವಂತಹ ಕನಕದ ಕಲಶ ಇದೆಯಲ್ಲ, ಬಂಗಾರದ ಕಲಶ, ಅದನ್ನು ಮುಟ್ಟೋ ಶಕ್ತಿ ಇರಬಹುದು. 1000 ಜನದಲ್ಲಿ ಒಬ್ಬ ಮಾತ್ರ ಹೋಗಿ ಮೇಲೆ ಕಲಶವನ್ನು ಮುಟ್ಟಿ ಬರಬಹುದು. ಬಾಕಿ 999 ಜನದ ಪರಿಸ್ಥಿತಿ ಹೇಗಿದೆ? ಅವ್ರು ಹೇಳ್ತಾರೆ, ಅವರಿಗೆ ಕಲಶ ಹತ್ತೋದು ಬೇಕಾಗಿಲ್ಲ, ಅವರಿಗೆ ಪ್ರದಕ್ಷಿಣೆ ಮಾಡಿ ಮೂರ್ತಿ ದರ್ಶನ ಮಾಡಿಕೊಂಡು ಪ್ರಸಾದ ತೀರ್ಥ ತಗೊಂಡು ಬಂದರೆ ಸಾಕು, ತೃಪ್ತಿ ಆಗ್ತದೆ. ಒಬ್ಬ ಧೈರ್ಯ ಮಾಡಿ ಮೇಲೆ ಕಲಶ ಮುಟ್ಟಿದರೆ 999 ಜನಕ್ಕೆ ಪ್ರದಕ್ಷಿಣೆ ಹಾಕಿ ತೀರ್ಥ ಪ್ರಸಾದ ಸಿಕ್ಕರೆ ಸಾಕು, ಸಂತೋಷ ಆಗ್ತದೆ ಅವರಿಗೆ. ಅದರಂತೆ ಈ ಭಗವದ್ಗೀತೆಯಿಂದ, ಅದರಲ್ಲಿರುವಂಥ ಮೋಕ್ಷೋಪದೇಶದಿಂದ ಪ್ರಯೋಜನ ಪಡೆಯಬಲ್ಲವರು 1000ರಲ್ಲಿ ಒಬ್ಬರಾದರೆ ನಾವು 999 ಜನಕ್ಕೆ ಏನು ಬೇಕಾಗ್ತದೆ? ಆ ಭಗವದ್ಗೀತೆಯಲ್ಲಿರುವಂಥ ಧರ್ಮೋಪದೇಶ ಸಾಕು ನಮಗೆ ಅನಿಸುತ್ತೆ. ಅದರಿಂದ ಡಿ ವಿ ಜಿ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ತಾರೆ ಅಂದರೆ, ಒಬ್ಬನಿಗೆ ಬೇಕಾಗುವಂಥ ಮೋಕ್ಷ ದರ್ಶನ ಬೇಕಾದ್ರೆ ಪಡ್ಕೊಳ್ಳಿ, ಅವನೇನು ತೊಂದರೆ ಇಲ್ಲ. ಆದರೆ 999 ಜನ ಬಿಟ್ಟು ಬಿಡ್ತೀವಲ್ಲ ಅಂತ. ಯಾರೋ ಹೇಳ್ತಾ ಇದ್ರು, ನಮ್ಮ ಶಾಲೆಯಲ್ಲಿ ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ರು.
ಈ ಪ್ರೋಗ್ರಾಮ್ ಯಾಕೆ ಹಾಕ್ಕೊಂಡಿದ್ದೀರಿ ಅಂತಂದರೆ ನಮ್ಮಲ್ಲಿ ಬಹಳ ಪ್ರತಿಭಾಶಾಲಿ ಹುಡುಗರಿದ್ದಾರೆ ಅಂತ. ಎಷ್ಟು ಜನ ಇದ್ದಾರೆ ಅಂತ ಕೇಳಿದರು. 2-3 ಜನ ತುಂಬ ಸಾಧನೆ ಮಾಡಿದ್ದಾರೆ ಹುಡುಗರು ಅಂತ. ಅದಕ್ಕೆ ಅವ್ರು ಕೇಳಿದ್ರು ಇನ್ನೊಬ್ಬರು ಪೇರೆಂಟು, ಅಲ್ಲ ಸ್ವಾಮಿ ನೀವು 3 ಜನರ ಬಗ್ಗೆ ಮಾಡ್ತಿದ್ದೀರಿ, ಇನ್ನು ಉಳಿದಂಥ 600 ಇಷ್ಟು ಜನರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲಲ್ಲ, ಅವ್ರಿಗೇನು ಮಾಡ್ತಿದ್ದೀರಿ ಅಂತ. ನಮ್ಮ ಗಮನ ಇರಬೇಕಾದದ್ದು ಬಹಳಷ್ಟು ಜನಕ್ಕೆ ಅವಕಾಶ ಹೇಗಾಗ್ತದೆ, ಪ್ರಯೋಜನ ಏನಾಗ್ತದೆ ಅಂತ. DVG ಮನಸ್ಸು ಅದು. ಅದಕ್ಕೆ ಹೇಳ್ತಾರೆ, ಈ 999 ಜನದಲ್ಲಿ ಜೀವನದ ಎಲ್ಲ ಸ್ತರದ ಜನನೂ ಇದ್ದಾರೆ ಅಂತ. ಸಾಧಕರು, ಸ್ವಲ್ಪ ಸಾಧನೆ ಮಾಡಿದವರು, ಸಾಧನೆ ಮಾಡೋಕ್ಕಾಗದೇ ಇರುವಂಥವರು, ಗಂಡಸರು, ಹೆಂಗಸರು, ಓದಿದವರು, ಅವಿದ್ಯಾವಂತರು ಎಲ್ಲರೂ ಇದ್ದಾರೆ. ಅವರಿಗೆಲ್ಲ ಪ್ರಯೋಜನ ಏನಾಗ್ತದೆ ಗೀತೆಯಿಂದ ಅಂತ. ಈ ಗೀತೆಯ ಉಪದೇಶದಿಂದ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಜೀವನವನ್ನು ಕ್ರಮಕ್ರಮವಾಗಿ ಉತ್ತಮಪಡಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಒಂದೇ ಸಲ ಥಟ್ಟಂತ ಮೇಲೆ ಹೋಗಬೇಕು ಮೋಕ್ಷಕ್ಕೆ ಅಂತ ಅವರ ಆಸೆ ಇಲ್ಲ. ಕ್ರಮಕ್ರಮವಾಗಿ ಹಂತ ಹಂತವಾಗಿ ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಳುವಂಥ ಅವಕಾಶ ನಮಗೆ ಇದರೊಳಗಿದೆ. ಮುಖ್ಯವಾಗಿ ಹೇಳ್ತಾರೆ ಇಲ್ಲಿರುವಂಥ ಸಂಪತ್ತೇನು ಅಂತ. ಪ್ರತಿಯೊಬ್ಬರಿಗೂ ಜೀವನದ ಬಗ್ಗೆ ಬರುವಂಥ ಗೌರವ, ಜೀವನೋತ್ಸಾಹ, ಧೈರ್ಯ ಮತ್ತು ಸಂಶಯ ಬಂದಾಗ ನಂಬಿಕೆ, ಇದನ್ನು ಕೊಡುವಂಥ ಒಂದು ವಸ್ತು ಭಗವದ್ಗೀತೆ ಅಂತ. ನೋಡಿ, ಇವು 4 ಇದ್ದರೆ ಸಾಕಲ್ವೇ ನಮಗೆ? ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿದ್ದಾರೆ ನೋಡಿ. ಜೀವನದ ಬಗ್ಗೆ ಗೌರವ, ಇದು ಏನು ಜೀವನ ರೀ ನಮ್ಮದು ಅಂತ ಕೊರಗೋ ಕಾರಣ ಇಲ್ಲ. ಜೀವನ ಕೊರಗುವಂಥ ವಸ್ತು ಅಲ್ಲ, ಗೌರವಿಸುವಂಥ ಒಂದು ವಸ್ತು. ಜೀವನೋತ್ಸಾಹ, ನಾನು ಹೋದ ಸಲ ಒಂದು ಮಾತನ್ನು ಹೇಳಿದ್ದೆ. ಜೀವನೋತ್ಸಾಹ ಮಾತು ಬಂದಾಗ ಒಂದು ಅದ್ಭುತ ಉಪಮೆಯನ್ನು ನಮ್ಮ ರಾಜರತ್ನ ಮೇಲೆ ಮೇಲೆ ಕೊಡೋರು. ಈಗ ಬೇಕಾದಷ್ಟು ಹಳೆ ಬಿಲ್ಡಿಂಗಲ್ಲಿ ಆ ಪೈಪ್ ಹಾಕಿರ್ತಾರೆ ಮೇಲೆ, ಮೊಳಗೆ ಮೇಲೆ ಬಿದ್ದಂಥ ನೀರು ಹರಿದು ಹೋಗಲಿ ಅಂತ ಒಂದು ಪೈಪ್ ಹಾಕಿರ್ತಾರೆ. ಆ ಪೈಪ್ ಪಕ್ಕದಲ್ಲಿ ಲೋಂಚೂರು ಕೊರಕಲಿದ್ದಾಗ ತಾವು ಗಮನಿಸಿರಬೇಕು, ಒಂದು ಸಸಿ ಬಂದಿರುತ್ತೆ, ಒಂದು ಬಳ್ಳಿ ಬರುತ್ತೆ, ಒಂದು ಗಿಡ ಬರುತ್ತೆ. ಅದು ನೋಡಿ, ಅದು ಎಲ್ಲಿ ಬೀಜ ಬಂತೋ, ಎಲ್ಲಿ ಕಾಂಕ್ರೀಟ್ ಮೇಲೆ ಬಿತ್ತೋ, ಅದು ಎಲ್ಲಿ ಸೇರ್ಕೊಂತೋ, ಅದಕ್ಕೆ ನೀರು ಎಲ್ಲಿ ಸಿಕ್ತೋ. ಯಾವಾಗಲೂ ಒಂದು ಚೂರು ನೀರು ಸಿಕ್ಕಂತಹ ಬೀಜ ಬೆಳೆದು ಒಂದು ಸಸಿಯಾಗಿ ನಿಂತ್ಕೊಳ್ತಲ್ಲ ಆ ಕೊರಕಲಲ್ಲಿ. ನೀವು ಹಂಪಿ ಕಡೆಗೆ ಹೋದರೆ ಕಲ್ಲು ಬಂಡೆ ಸಾಕಷ್ಟು ಕಲ್ಲು ಬಂಡೆ ಬಿದ್ದಿದೆ. ಒಂದು ಯಾವುದೋ ಕಲ್ಲು ಬಂಡೆ ಮೇಲೆ ಸ್ವಲ್ಪ ಆಳದ ತೆಗ್ಗಿದೆ. ಆ ತೆಗ್ಗಿನಲ್ಲಿ ಎಲ್ಲಿದೋ ಬಂದು ಧೂಳಿದೆ. ಆ ಧೂಳಲ್ಲಿ 4 ಗರಿಕೆ ತಲೆ ಎತ್ಕೊಂಡು ನಿಂತ್ಕೊಂಡಿದೆ. ಅದು ಯಾವಾಗಾದರೂ ನೀರು ಬಿದ್ದರೆ ಕೊಚ್ಕೊಂಡು ಹೋಗ್ಬಿಡುವಂಥದ್ದು. ಆದರೆ ಇಷ್ಟೆಲ್ಲ ಕಷ್ಟ ಇದ್ರು ತಲೆ ಎತ್ಕೊಂಡು ನಿಂತ್ಕೊಂಡಿದೆಯಲ್ಲ ಗರಿಕೆ, ಅದಕ್ಕಿರುವಂಥ ಜೀವನೋತ್ಸಾಹ ನಮಗೆ ಬೇಡವಾ? ಆ ಗೋಡೆ ಕೊರಕಲಿದ್ದಂಥ ಬಳ್ಳಿಯಷ್ಟು ಜೀವನೋತ್ಸಾಹ ನಮಗೆ ಬೇಡವಾ? ನಾವು ಕೊರಗಿ ಹೇಳ್ತೇವೆ, ಅಯ್ಯೋ ನನ್ನ ಜೀವನ ಹೇಗಾಯಿತು. ಅದಕ್ಕೆ ಹೇಳ್ತಾರೆ, ಜೀವನದ ಬಗ್ಗೆ ಕೊರಗಿರೋದು ಬೇಡ, ಜೀವನೋತ್ಸಾಹ ಇರಬೇಕು ಅಂತ. ಧೈರ್ಯ, ಎಷ್ಟೋ ಬಾರಿ ಸಣ್ಣ ಸಣ್ಣ ವಿಷಯದಲ್ಲಿ ಅಧೈರ್ಯಗೊಂಡದ್ದು ಉಂಟು. ನಾವು ಅದಾಗಬಾರ್ದು, ಧೈರ್ಯ ಇರಬೇಕು. ಅದಕ್ಕೆ ಕೊಡೋದಂಥ ಶಕ್ತಿ ಭಗವದ್ಗೀತೆಗಿದೆ. ಮುಖ್ಯವಾಗಿ ಸಂಶಯ ಬಂದಾಗ ನಮಗೆ ಕೊಡುವಂಥ ನಂಬಿಕೆ. ಯಾವಾಗಲೂ ನಂಬಿಕೆ ಸ್ವಲ್ಪ ಅಲಗಾಡಿದಾಗ ಜೀವನದಲ್ಲಿ ಅಭದ್ರತೆ ಬರ್ತದೆ. ಇವೆಲ್ಲವೂ ಕೊಡುವಂಥ ಶಕ್ತಿ, ಆ ಸಂಪತ್ತು ಭಗವದ್ಗೀತೆಯಲ್ಲಿದೆ. ಆದ್ದರಿಂದ ಅದರ ಪ್ರಯೋಜನ ನಮಗಿದೆ. ಎರಡನೇದು ಬಹಳ ಮುಖ್ಯವಾಗಿ ಹೇಳುವಂಥದ್ದು, ಈ ಭಗವದ್ಗೀತೆ ಓದುವಾಗ ನಾವು ಏನು ಪೂರ್ವ ಸಿದ್ಧತೆ ಮಾಡಿಕೊಳ್ಬೇಕು ಅಂತ. ಏನೇನು ಸಿದ್ಧತೆ ಮಾಡಿಕೊಳ್ಬೇಕು, ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿ ಇಟ್ಟಿದ್ದಾರೆ ಒಂದೊಂದನ್ನು. ಅಂದ್ರೆ ಮೊದಲನೇದು ಕಂಡೀಷನ್, ಮೊದಲನೇ ಪೂರ್ವ ಸಿದ್ಧತೆ ಅಂದರೆ ಗೀತೆಯ ಅಭ್ಯಾಸಕ್ಕಿಂತ ಮೊದಲು ಒಂದು ಸ್ಪಷ್ಟ ಕಲ್ಪನೆ ನಮಗಿರಬೇಕು. ಏನು? ಗೀತೆಯ ಎಲ್ಲ ಭಾಗ ಎಲ್ಲರಿಗೂ ಒಂದೇ ಸಮನಾಗಿ ಅರ್ಥವಾಗತಕ್ಕದ್ದಲ್ಲ. ಮೊದಲು ಫಸ್ಟ್ ಸ್ಟೇಟ್ಮೆಂಟ್, ಗೀತೆಯ ಎಲ್ಲ ಭಾಗ ಎಲ್ಲರಿಗೂ ಒಂದೇ ಸಮನಾಗಿ ಅರ್ಥವಾಗತಕ್ಕದ್ದಲ್ಲ. ಯಾಕೆ ಹೇಳ್ತಾರೆ ಅಂದರೆ, ನಾವು ಕೆಲವರು ಪುಸ್ತಕ ಓದ್ತೇವೆ. ನಮ್ಮಲ್ಲಿ ಕೆಲವರು ಪುಸ್ತಕ ತೆಗೆದ ತಕ್ಷಣ ಮೊದಲನೇ ಪುಟ ಚೆನ್ನಾಗಿ ಅನಿಸುತ್ತೆ, ಎರಡನೇ ಸ್ವಲ್ಪ ತಲೆ ಭಾರಿ ಆದ ತಕ್ಷಣ ಏನೋ ಪುಸ್ತಕ ಇಷ್ಟ ಆಗ್ತಾ ಇಲ್ಲ ನನಗೆ, ಓದಲ್ಲ. ಅದಕ್ಕೆ ಹೇಳ್ತಾರೆ, ಮೊದಲೇ ತಯಾರಾಗಿರಿ. ಎಲ್ಲ ಭಾಗನೂ ಎಲ್ರಿಗೂ ಅಷ್ಟೇ ಸಮನಾಗಿ ಅರ್ಥ ಆಗಬೇಕು ಅಂತಿಲ್ಲ, ಅರ್ಥ ಆಗಲಿಕ್ಕಿಲ್ಲ. ನಮ್ಮ ಶ್ರದ್ಧೆಗೆ, ಬುದ್ಧಿಶಕ್ತಿಗೆ ತಕ್ಕ ಹಾಗೆ ಗೀತೆಯ ಅರ್ಥ ನಮಗೆ ಹೊಳೆದೀತು. ನನ್ನ ಹಿಂದೆ ಸಾಧನೆ ಏನಿದೆಯೋ, ನನ್ನ ತಯಾರಿ ಏನಿದೆಯೋ ಅದರ ಮಟ್ಟಕ್ಕೆ ತಕ್ಕ ಹಾಗೆ ಗೀತೆ ನನಗೆ ಅರ್ಥ ಕೊಡ್ತಾ ಹೋಗ್ತದೆ. ಆದ್ದರಿಂದ ಅಕಸ್ಮಾತ್ತಾಗಿ ಅರ್ಥ ಮುಂದೆ ಮಾತು ಬರ್ತದೆ. ಅದಕ್ಕೇನು ಮಾಡಬೇಕು ಅಂತ ಹೇಳ್ತಾರೆ. ಅರ್ಥ ಎಲ್ರಿಗೂ ಆಗ್ತದೆ ಅಂತಿಲ್ಲ. ಹೋದ ಸಲ ಹೇಳಿದ್ದೇನೋ ನೆನಪಿಲ್ಲ, ಪುನರಾವರ್ತನೆ ಆದರೆ ಕ್ಷಮಿಸಬೇಕು. ಒಬ್ಬ ಊರಲ್ಲಿ ಒಬ್ಬ ಪಂಡಿತರಿದ್ದರು, ಬಹಳ ದೊಡ್ಡ ಪಂಡಿತರು, ವಿದ್ವಾಂಸರು, ಸಂಸ್ಕೃತ ಚೆನ್ನಾಗಿ ಓದ್ಕೊಂಡವರು. ಅವ್ರಿಗೆ ಭಗವದ್ಗೀತೆ ಮೇಲೆ ಅಥಾರಿಟಿ, ಭಾರಿ ಅಥಾರಿಟಿ. ಅವರು ಭಗವದ್ಗೀತೆನ ಎಷ್ಟು ಸಲ ಓದಿದ್ರೋ ಏನು. ಶ್ಲೋಕಗಳು ಬಾಯಿಗೆ ಬರೋದು ಅಷ್ಟೇ ಅಲ್ಲ, ಅದ್ರ ವ್ಯಾಖ್ಯಾನ ಕೂಡ ಬಾಯಲ್ಲಿ ಇತ್ತು ಅವರಿಗೆ, ಅಷ್ಟು ಚೆನ್ನಾಗಿ ಮಾಡ್ಬೋದು ಅಂತ. ಅವ್ರಿಗೊಂದು ಆಸೆ ಹುಟ್ಟುಬಿಡ್ತು,
ನನಗೇನೋ ಭಗವದ್ಗೀತೆ ಚೆನ್ನಾಗಿ ಬರುತ್ತೆ, ನಮ್ಮ ರಾಜನಿಗೆ ಭಗವದ್ಗೀತೆ ಹೇಳ್ಬೇಕು ನಾನು. ಅವನಿಗೊಂದು ಸ್ವಲ್ಪ ತಿಳಿಸ್ಬಿಟ್ರೆ ಆಯ್ತಲ್ಲ. ಪಾಪ ಬಹಳ ಬ್ಯುಸಿ ಇರ್ತಾನೆ ಅವನು, ಅವನಿಗೊಂದ್ಸಲ ನಾ ಪ್ರಯತ್ನ ಮಾಡಿ ಹೇಳಿಬಿಡೋಣ ಅರ್ಥ ಅಂತ. ರಾಜನಿಗೆ ಹೇಳೋದು ಹೇಗೆ, ಯಾರ್ದೋ ಮಂತ್ರಿಗಳ ಮೂಲಕ ಹೇಳಿಸಿದ್ರಂತೆ. ಅವ ರಾಜ ಮುಂದೆ ಹೋಗ್ತಾ ಬಂದ, ಟೈಮ್ ಇಲ್ಲ ನನಗೆ, ಈಗ ಮುಂದಿನ ತಿಂಗಳು ನೋಡೋಣ, ಆಮೇಲೆ ನೋಡೋಣ ಅಂತ. 2-3 ಸಲ ನಿರಾಶೆ ಆಯಿತು ಪಂಡಿತರಿಗೆ. ನಾನು ಹೇಳೋಕೆ ರೆಡಿ ಇದ್ರು ಕೇಳೋಕೆ ರೆಡಿ ಇಲ್ಲಲ್ಲ ಮನುಷ್ಯ ಆತ ಅಂತ. ಕೊನೆಗೆ ಎಷ್ಟೋ ತಿಂಗಳಾದ ಮೇಲೆ ರಾಜ ಹೇಳಿದ್ದಂತೆ, ನನಗೊಂದು 5 ನಿಮಿಷ ಟೈಮ್ ಇದೆ, 5 ನಿಮಿಷದಲ್ಲಿ ನೀವು ಭಗವದ್ಗೀತೆ ಹೇಳಿಬಿಡಿ ಎಂದಂತೆ. ಇವ್ರಿಗೆ ಬಹಳ ಬೇಜಾರಾಯಿತು. ಇಷ್ಟೊಂದು ವರ್ಷ 30-40 ವರ್ಷ ಭಗವದ್ಗೀತೆ ಅಧ್ಯಯನ ಮಾಡ್ಕೊಂಡು ಬಂದಿದ್ದೀನಿ, 5 ನಿಮಿಷದಲ್ಲಿ ಏನು ಹೇಳೋಕ್ಕಾಗ್ತದೆ ಅಂತ. ಆದರೆ ನಮ್ಮಲ್ಲಿ ಆಪ್ಟಿಮಿಸಮ್ ಇದೆಯಲ್ಲ, ಎಷ್ಟು ಬಲವಾಗಿರ್ತದೆ ಅಂದರೆ, ಆಯಿತು 5 ನಿಮಿಷ ಸಿಕ್ಕರೂ ಸಾಕು, 5 ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ಬಿಡ್ತೀನಿ ಅಂದರೆ ಹೇಳ್ಬಿಟ್ಟು ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂದು ಇನ್ನು ಮುಂದೆ ಹೇಳಿಲ್ಲ ಅವ್ರು, ಇನ್ನೂ ಸಾಕು 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 ಅಂದ್ಬಿಟ್ಟ ಅವನು. ಇದು ಅದ್ಭುತವಾದ ಮಾತನ್ನು ಹೇಳಿದ್ರಿ, ಬಹಳ ದೊಡ್ಡ ಪುಸ್ತಕ ಇದು, ನಾನು ಅಧ್ಯಯನ ಮಾಡಬೇಕಾದ್ದೇ ಇದು ಅನ್ನಂತೆ. ಆತ ಹೇಳಿದಂತೆ ಪಂಡಿತರು, ಅಲ್ಲ ಸ್ವಾಮಿ, ನಾನು ಮೊದಲನೇ ಶ್ಲೋಕದ ಅರ್ಧ ಪಾದವನ್ನು ಮಾತ್ರ ಹೇಳಿದ್ದೀನಿ, ಅರ್ಧ ಪಾದದಲ್ಲಿ ಬುಕ್ ಬಹಳ ಚೆನ್ನಾಗಿದೆ ಅಂತ ಹೇಳ್ತೀರಲ್ಲ, ಪೂರ್ತಿ ಕೇಳಿದ್ನಲ್ಲಿ ಏನಂತೀರೋ ಅಂತ. ಆತ ಹೇಳಿದಂತೆ, ಸಾಕು, ಇಷ್ಟು ಸಾಕು, ನನಗೆ ರುಚಿ ಸಿಕ್ತು, ನನಗೆ ಬಹಳ ಅರ್ಥ ಇದೆ ಅಂತ ಗೊತ್ತಾಯ್ತು ಇದರೊಳಗೆ ಅಂತ ಕೇಳಿದಂತೆ. ಅದೇಂಗೆ ಗೊತ್ತಾಯ್ತು ಅಂತ ಹೇಳಿದಂತೆ. ಆತ ಹೇಳಿದ್ರಂತೆ, ರಾಜ ಹೇಳಿದ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಇದೆಯಲ್ಲ, ಸ್ವಲ್ಪ ಪದಗಳನ್ನು ಆ ಕಡೆ ಈ ಕಡೆ ಮಾಡಿದರೆ ಕ್ಷೇತ್ರೇ ಕ್ಷೇತ್ರೇ ಧರ್ಮ ಕುರು